ರಾಮನಗರದಲ್ಲಿ ಸೋತ ನಂತರ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ಸ್ಥಾನವನ್ನು ನಿಖಿಲ್ ತೊರೆಯುತ್ತಾರಾ ಅನ್ನುವ ಪ್ರಶ್ನೆಗಳು ಉದ್ಭವವಾಗಿವೆ. ಸತತ ಸೋಲಿನಿಂದ ಬೇಸತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಸದ್ಯ ಚಿತ್ರರಂಗದತ್ತ ಗಮನ ಹರಿಸೋಣ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಬೇರೊಬ್ಬರನ್ನ ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷರನ್ನ ಮಾಡಬೇಕು ಅನ್ನುವಂತಹ ಲೆಕ್ಕಾಚಾರಗಳು ಜೆಡಿಎಸ್ ಒಳಗೆ ನಡೀತಾ ಇವೆ ಅನ್ನೋದು ಸುದ್ದಿ. ವಿಧಾನಸಭಾ ಚುನಾವಣೆಯಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಸ್ಥಾನವನ್ನು ಗಳಿಸೋದಕ್ಕೆ ಜೆಡಿಎಸ್ ಕೂಡ ವಿಫಲವಾಯಿತು. ಇನ್ನು ರಾಮನಗರದಲ್ಲಿ ನಿಖಿಲ್ ಕುಮಾರಸ್ವಾಮಿ ಅನಿರೀಕ್ಷಿತ ಸೋಲನ್ನು ಅನುಭವಿಸಿದರು. ಹೀಗಿರುವಾಗ ಜೆಡಿಎಸ್ ಪಾಳೆಯದಲ್ಲಿ ಸಂಪೂರ್ಣ ಪಕ್ಷದ ಪದಾಧಿಕಾರಿಗಳನ್ನು ಬದಲಾಯಿಸಬೇಕು ಅನ್ನುವಂತಹ ಚಿಂತನೆ ಆರಂಭವಾಗಿದೆ. ಚುನಾವಣೆಯಲ್ಲಿ ಪರಾಭವಗೊಂಡ ಕಾರಣ ರಾಜಕೀಯದಿಂದ ಸ್ವಲ್ಪ ಅಂತರ ಕಾಯ್ದುಕೊಂಡು ಸಿನಿಮಾ ಕ್ಷೇತ್ರದತ್ತ ಹೆಚ್ಚಿನ ಗಮನ ಕೊಡೋಣ ಅಂತ ನಿಖಿಲ್ ಕುಮಾರಸ್ವಾಮಿ ಗಂಭೀರವಾಗಿ ಚಿಂತನೆ ನಡೆಸಿದ್ದಾರಂತೆ. ಇದಕ್ಕೆ HD ಕುಮಾರಸ್ವಾಮಿ ಸಹ ಸಮ್ಮತಿ ಕೊಟ್ಟಿದ್ದಾರೆ. ಹೀಗಾಗಿ ಪಕ್ಷದ ಯುವ ಘಟಕದ ಅಧ್ಯಕ್ಷ ಸ್ಥಾನವನ್ನು ಬೇರೊಬ್ಬರಿಗೆ ವಹಿಸಬೇಕು, ಆ ಜವಾಬ್ದಾರಿಯಿಂದ ಮುಕ್ತಿ ಪಡ್ಕೋಬೇಕು ಅನ್ನುವ ಲೆಕ್ಕಾಚಾರ ಇದೆ ಅಂತ ಹೇಳಲಾಗ್ತಾ ಇದೆ. ಈಗ ಆ JDS ರಾಜ್ಯ ಯುವ ಘಟಕವನ್ನು ಮುನ್ನಡೆಸುವ ನಾಯಕ ಯಾರು ಅನ್ನೋ ಚರ್ಚೆ ಬಂದಾಗ ಸಹಜವಾಗಿ ಪ್ರಜ್ವಲ್ ರೇವಣ್ಣ ಆ ಸ್ಥಾನಕ್ಕೆ ಸೂಟ್ ಆಗ್ತಾರೆ, ಆ ಸ್ಥಾನವನ್ನು ತುಂಬುತ್ತಾರೆ ಅನ್ನುವಂತಹ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇವೆ. ಆದರೆ ಒನ್ಸ್ ಅಗೇನ್ ಇಲ್ಲಿ ಕುಟುಂಬ ರಾಜಕಾರಣ ಮತ್ತೆ ತಲೆ ಎತ್ತಿ ನಿಲ್ತಾ ಇದೆ. ಹಾಗಾಗಿ ಮತ್ತೊಂದು ಪ್ರಮುಖ ಸ್ಥಾನವನ್ನು ಗೌಡರ ಕುಟುಂಬನೇ ಉಳಿಸ್ಕೊಂಡ್ರೆ ಇದು ಒನ್ಸ್ ಅಗೇನ್ ಕುಟುಂಬ ರಾಜಕಾರಣ ಅಂತ ಆಗುತ್ತೆ. ಇಲ್ಲ ಅಂತ ಹೇಳಿದರೆ ಯಾರನ್ನ ಮಾಡಬಹುದು? ಸದ್ಯ ಈಗ ಶರಣ್ಗೌಡ ಕಂದಕೂರು ಗುರುಮಿಟ್ಕಲ್ನಿಂದ ಗೆದ್ದಂಥವರು JDS ಯುವ ನಾಯಕರಾಗಿ ರೂಪುಗೊಳ್ತಾ ಇದ್ದಾರೆ. ಸೊ ಅವ್ರಿಗೇನಾದರೂ ಅವಕಾಶ ಸಿಗುತ್ತಾ ಗೊತ್ತಿಲ್ಲ. ಸದ್ಯಕ್ಕಂತೂ ಇದು JDSನಲ್ಲೇ ಒಂದು ಯಕ್ಷ ಪ್ರಶ್ನೆಯಾಗಿದೆ. ಯಾರಾಗ್ತಾರೆ ಯುವ ಘಟಕದ ಅಧ್ಯಕ್ಷ? ನಿಖಿಲ್ ಅದನ್ನು ಸದ್ಯದಲ್ಲೇ ತೊರೆಯುತ್ತಾರೆ ಅನ್ನುವ ಬಗ್ಗೆ ಚರ್ಚೆಗಳಾಗ್ತಾ ಇವೆ.